ನಿನ್ನೆ ಸಿಎಂ ಅಧಿಕಾರವನ್ನ ಬಿಟ್ಟುಕೊಡಲಿ ಡಿಕೆ ಶಿವಕುಮಾರ್ಗೆ ಅಂತ ಒಕ್ಕಲಿಗ ಸ್ವಾಮೀಜಿ ಹೇಳಿದರು. ಈ ಬಗ್ಗೆ ಚಂದ್ರಶೇಖರ್ ಸ್ವಾಮೀಜಿ ವಿರುದ್ಧ ಈಗ ಸಿಎಂ ಬಣ ಮುಗಿಬಿಡ್ತಾ ಇದೆ. ಡಿಕೆಶಿಗೆ ಸಿಎಂ ಪಟ್ಟ ಬಿಟ್ಟುಕೊಡಲಿ ಎಂದಿದ್ದ ಸ್ವಾಮೀಜಿ ಡಿಕೆಶಿ ಸಿಎಂಗೆ ಒಕ್ಕಲಿಗ ಚಂದ್ರಶೇಖರ್ ಸ್ವಾಮೀಜಿ ಆಗ್ರಹಿಸಿದ್ರು. ಚಂದ್ರಶೇಖರ್ ಶ್ರೀಗೆ ಈಗ ಸಚಿವ ಬೈರತಿ ಸುರೇಶ್ ಟಾಂಗ್ ಕೊಡ್ತಾ ಇದ್ದಾರೆ. ಸಿದ್ದರಾಮಯ್ಯ ಡಿಕೆಶಿ ಮಧ್ಯೆ ತಂದಿಡುವ ಕೆಲಸ ಬೇಡ, ಸಿಎಂ ಡಿಸಿಎಂ ಮಧ್ಯೆ ಉತ್ತಮ ಬಾಂಧವ್ಯ ಇದೆ, ಭಿನ್ನಾಭಿಪ್ರಾಯ ತರೋದು ಬೇಡ ಅಂದಿದ್ದಾರೆ ಬೈರತಿ ಸುರೇಶ್. ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು, ಈ ರಾಜ್ಯದ ಉಪಮುಖ್ಯಮಂತ್ರಿಗಳಾದ ಡಿ.ಕೆ. ಶಿವಕುಮಾರ್ ಅವರು ಇಬ್ಬರು ಆಪ್ತರು. ಅವರಿಬ್ಬರು ಆಪ್ತರು. ಭಾಳ ಒಳ್ಳೆ ಟರ್ಮ್ಸ್ ಇದೆ ಅವ್ರ ಮಧ್ಯದಲ್ಲಿ. ಅವರಿಗೆ ಒಂದು ಮಾಡುವಂಥ ಕೆಲಸ ಮಾಡಬೇಕೆ ಹೊರತು ಅವರಿಬ್ಬರ ಮಧ್ಯದಲ್ಲಿ ಭಿನ್ನಾಭಿಪ್ರಾಯ ತಂದಿಡುವಂಥ ಕೆಲಸ ನನ್ನ ಸಮೇತ ಯಾರೂ ಮಾಡಬಾರ್ದು ಅನ್ನೋದು ನನ್ನ ಮನವಿ. ಸಿದ್ದರಾಮಯ್ಯ ಸಾಹೇಬರು, ಡಿ.ಕೆ. ಶಿವಕುಮಾರ್ ಸಾಹೇಬರು ಇಬ್ಬರೂ ಪ್ರಬುದ್ಧರಿದ್ದಾರೆ. ಅವರಿಬ್ಬರೂ ಒಳ್ಳೆ ಟರ್ಮ್ಸಲ್ಲಿದ್ದಾರೆ. ಅವರೇನು ಬೇರೆ ಬೇರೆ ಅಲ್ಲ. ನಮ್ಮ ಪಕ್ಷದ ಮುಖ್ಯಮಂತ್ರಿಗಳು, ನಮ್ಮ ಪಕ್ಷದ ಉಪಮುಖ್ಯಮಂತ್ರಿಗಳು ಅವರಿಬ್ಬರು ಮಾತಾಡ್ಕೋತಾರೆ. ಹೈಕಮಾಂಡ್ ತೀರ್ಮಾನ ಮಾಡ್ತದೆ ಯಾರು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಆಗಬೇಕು ಅಂತೇಳಿ. ಅವ್ರಿಗೆ ನಾವು ಬೆಸಿಗೆ ಮಾಡಬೇಕೆ ಹೊರತು ಅವರಿಬ್ಬರ ಮಧ್ಯದಲ್ಲಿ ತಂದಿಡುವಂಥ ಕೆಲಸ ನಾವು ಮಾಡಬೇಕು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.